ನಾವೆಲ್ಲ ದೋಷಗಳ ಬಗ್ಗೆ 4 ಶಬ್ದಗಳನ್ನ ಕೇಳಿದ್ವಿ. ಸಾಮದೋಷ, ನಿರಾಮದೋಷ, ಪಕ್ವದೋಷ, ಅಪಕ್ವದೋಷ. ಹೀಗಂದ್ರೆ ಏನು ಅಂತ ನೋಡೋಣ. ದೋಷಗಳನ್ನ 2 ಭಾಗ ಮಾಡ್ಕೋಬೇಕು. ಒಂದು ಪೋಷಕ ದೋಷ ಅಂತ, ಇದು ಪೋಷಣೆ ಮಾಡೋಕೆ ಇರೋದು. ಇನ್ನೊಂದು ಮಲದೋಷಗಳು ಅಂತ. ಪೋಷಕ ಕಫ ಅಂದ್ರೆ ಫೇನ ಕಫ, ಪೋಷಕ ಪಿತ್ತ ಅಂದ್ರೆ ಅಚ್ಚ ಪಿತ್ತ, ಪೋಷಕ ವಾಯು ಅಂದ್ರೆ ಪೋಷಕ ವಾಯು. ಇವು 3: ಫೇನ ಕಫ, ಅಚ್ಚ ಪಿತ್ತ, ಪೋಷಕ ವಾಯು. ಫೇನ ಕಫ ಆಯ್ತಾ. ಇಲ್ಲಿ ಮಲದೋಷದಲ್ಲಿ ಮಲಪಿತ್ತ, ಮಲಕಫ, ಮಲಪಿತ್ತ, ಮಲವಾತ. ಇದು ವೇಸ್ಟ್, ಇದು ಬಾಡಿಯಿಂದ ಹೊರಗೆ ಹೋಗುವಂಥದ್ದು. ಯಾವುದೇ ಆಹಾರ ವಿಭಜನೆ ಆದ ತಕ್ಷಣ ದೋಷಗಳಾಗಿ ಇದನ್ನ ಪೋಷಕ ಒಂದಾಗ್ತದೆ, ಮಲ ಒಂದು ಉತ್ಪತ್ತಿ ಆಗ್ತದೆ. ಇಲ್ಲಿ ಏನಾದರೂ ಪೋಷಕ ದೋಷದಲ್ಲಿ ಏನಾದರೂ ಆಮ ಅವಸ್ಥೆ ಉಳ್ಕೊಂಡಿತ್ತು ಅಂದ್ರೆ ಇದನ್ನ ಸಾಮದೋಷ ಅಂತ ಕರಿತೀವಿ. ಇಲ್ಲ ಅದೇನು ಆಮಾವಸ್ಥೆ ಉಳ್ಕೊಂಡಿಲ್ಲ ಅಂತಂದ್ರೆ ನಿರಾಮ ದೋಷ ಅಂತ ಕರಿತೀವಿ. ಸೊ ಇಲ್ಲೇನಾಯ್ತು, ಈಗ ಸಾಮಕಫ, ನಿರಾಮಕಫ. ಫೇಕಫದಲ್ಲಿ ಅಚ್ಚಪಿತ್ತದಲ್ಲಿ ಸಾಮಪಿತ್ತ, ನಿರಾಮಪಿತ್ತ. ಪೋಷಕವಾಯುವಿನಲ್ಲಿ ಸಾಮ, ನಿರಾಮ. ಇಲ್ಲಿ ಮಲದೋಷದಲ್ಲಿ ಆದ್ರೆ ಇಲ್ಲಿ ಕರೆಯುವಂತಹ ವಿಷಯ ಬೇರೆ ಆಗ್ತದೆ. ಅಂದ್ರೆ ಇಲ್ಲಿ ಅಪಕ್ವ ದೋಷ, ಹೊರಗೋಗಕ್ಕೇನು ಪೂರ್ತಿ ರೆಡಿಯಾಗಿಲ್ಲ, ಸರಿ ಇಲ್ಲ ವ್ಯವಸ್ಥೆ ಅಂತ ಅಪಕ್ವ ದೋಷ. ಇದನ್ನ ಪಕ್ವ ದೋಷ ಅಂತ ಕರಿತೀವಿ. ಸೊ ದೋಷಗಳು ಪಕ್ವ ಆದ್ಮೇಲೆ ಹೊರಗೆ ಹೋಗೋದು ಅಂತ. ಸೊ ಎಲ್ಲಾದ್ರೂ ಬಾಡಿಯಿಂದ ಡಿಟ್ಯಾಚ್ ಆಗುವಂಥದ್ದು. ಈಗ ಫಲಗಳಿಗೆ ಅಪಕ್ವ ಆಮ್ರ, ಪಕ್ವ ಆಮ್ರ ಅಂತ ಕರಿತೀವಿ. ಸೊ ಅಪಕ್ವ ಅವಸ್ಥೆಯಲ್ಲಿ ಅಟ್ಯಾಚ್ ಇರುತ್ತೆ, ಪಕ್ವ ಅವಸ್ಥೆಯಲ್ಲಿ ಅದನ್ನ ಡಿಟ್ಯಾಚ್ ಮಾಡೋದಕ್ಕೆ ಬರ್ತದೆ. ಸೊ ಏನಿದ್ರು ಆ ಮರದಿಂದ ಆಮ್ರ ಹೊರಗೆ ಬರೋಂಥದ್ದೇ. ಆ ಮ್ಯಾಂಗೋ ಆ ಮರದಿಂದ ಹೊರಗೆ ಬರಬೇಕು, ಪಕ್ವ ಆದ ತಕ್ಷಣ ಹೊರಗೆ ಬರಬೇಕು. ಸೊ ಇದು ಶರೀರದಲ್ಲಿ ಉಟ್ಕೊಳ್ಳೋಂಗಿಲ್ಲ, ಹೊರಗೆ ಬರುವಂತ ದೋಷಗಳು. ಇದು ಶರೀರಕ್ಕೆ ಪೋಷಣೆ ಕೊಡುವಂತ ದೋಷಗಳು. ಈ ಪೋಷಣೆ ಕೊಡೋದ್ರಲ್ಲಿ ಏನಾದ್ರು ಆಮ ಇದ್ರೆ ಸಾಮದೋಷ, ಆಮ ಇರಲಿಲ್ಲ ಅಂದ್ರೆ ನಿರಾಮ ದೋಷ. ಹೊರಗೆ ಹೋಗುವಂತ ದೋಷದಲ್ಲಿ ಏನಾದ್ರು ಆಮ ಇದ್ರೆ ಅಪಕ್ವ ದೋಷ, ಆಮ ಇಲ್ಲ ಅಂದ್ರೆ ಪಕ್ವ ದೋಷ. ಇದು ಆಮ, ನಿರಾಮ, ಪಕ್ವ, ಅಪಕ್ವ ದೋಷಗಳ ಒಂದು ವಿಭಾಗ. ಧನ್ಯವಾದಗಳು.